ಟ್ರಿಪ್ ಹೇಗೆ ಅನಿಸ್ತ್ರ ನಿಮ್ಗೆ? ಹೇಗಾಗಿತ್ತು? ನಮ್ಮ ಸವಾರಿ ಕ್ಯಾಪ್ಟನ್ ಮುಖಿಯ ಮುಖಿಯ ಮುಖಿಯ. ನೀವು ಕೂಡ ಚೆನ್ನಾಗಿಲ್ಲ, ಏನ್ ಮಾಡೋದು ಅದಕ್ಕೆ? ಆರಾಮ್ಸೆ ನಮ್ಗೆ ಕುತ್ಕೊಂಡು ಫೀಲ್ ಮಾಡ್ಬೋದು. ಬಾಟಲ್ ಕ್ಲೀನ್ ಮಾಡ್ತಿದ್ದಾರೆ, ಬರ್ತೀರಾ ನೋಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಏನಕ್ಕೆ ಪ್ಲಾಸ್ಟಿಕ್ ಹಾಕ್ತೀರಾ? ನೋಡಿ ಈ ತರ ಎಲ್ಲ ಬಿಸಾಕ್ಬಾರ್ದು. ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಿನ್ನ ಕಣ್ಣು ಕಂಡೊಡನೆ ನನ್ನ ಕಣ್ಣು ಕೆಂಪಾಯ್ತು, ವರ್ಷ ಭೂಮಿಗೆ ಬಿದ್ದೊಡನೆ ಕಂಡ ಪೂರ ತಂಪಾಯ್ತು, ಈ ಕಂಡದಲ್ಲಿ ನರ್ತೆ ಪೆಜ್ಜಲು ನಾನಿಲ್ಲವೇ, ಪಿರೌದು ಪೇರ ಚೆಂಬು ಬತದು ಕುಲ್ಲುದೆ. ಟೀಚರ್ Get ready for the entertainment. Guys, ನಾವಿವಾಗ ಎಲ್ಲಿಗೆ ಹೋಗ್ತಿದ್ವಿ? ಕ್ಯಾಪ್ಟನ್ ಮಕ್ಕಿಗೆ ಹೋಗ್ತಾ ಇದೀವಿ. ಸುಮಾರು 4:30 ಹೊರಟಿದೀವಿ. ಒಳ್ಳೆ ವೆದರ್, ಮಳೆ ಎಲ್ಲ ಬಂದು ಒಳ್ಳೆ ವೆದರ್. ಇಲ್ಲೊಂದು ಫಿಗರ್ ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ. In this place. Yes, this is view of the this is called of ಕ್ಯಾತನಮಕ್ಕಿ. ಅಕ್ಕಪಕ್ಕದಲ್ಲಿ ಕಕ್ಕಬಿಕ್ಕಿ ಆಗಬಾರ್ದು ಅಂತ ಇಲ್ಲೊಂದು ಬೆಟ್ಟ ಇದೆ. ಅಲ್ಲಿ ಮೇಲೆ ನೋಡಿ ಎರಡು ಇದು ಕಾಣಿಸ್ತಿದೆಯಲ್ಲ, ಇದು ನಿಮ್ಗೆ ಇವಾಗ ದೂರ ಕಾಣ್ತಾ ಇದೆ. ಆಕ್ಚುಲಿ ಎಷ್ಟು ಹತ್ರ ಇದೆ? ಮೇಲೆ ಎರಡು ಕಾಣಿಸ್ತಿದೆಯಲ್ಲ, ಕಾಣಿಸ್ತಿಲ್ಲ? ಕರೆಂಟ್ ವೈರ್. ಅದು ಬ್ರಿಟಿಷರ ಕಾಲದಲ್ಲಿ ಬಟ್ಟೆ ಒಣಗ್ಲಿಕ್ಕೆ ಹಾಕಿದ್ದವು. ಯಾರು ಬ್ರಿಟಿಷರ ಕಾಲದಲ್ಲಿ ಬಟ್ಟೆ ಒಣಗ್ಲಿಕ್ಕೆ ಹಾಕಿದ್ದು. ಈಗ ಅಲ್ಲಿ ನೋಡಿ ಸ್ನಾನಕ್ಕೆಲ್ಲ ನೀರು ಕಾಯಿಸ್ತವ್ರು, ಅದಕ್ಕೆ ಹೋಗಿ ಅಷ್ಟೇ. ಗೈಸ್, ಇವಾಗ ನಾವು ಕ್ಯಾತನಮಕ್ಕಿಗೆ ರೀಚ್ ಆಗಿಲ್ಲ, ಬಟ್ ಇದು ಪಾಯಿಂಟ್ ಹತ್ರ ಬಂದಿದೀವಿ. ಈಗ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು. ಈಗ ನಮ್ಗೆ ಎಷ್ಟು ಪಾಯಿಂಟ್ ಕೊಡ್ತಾರೆ ಗೊತ್ತಿಲ್ಲ, ಪಾಯಿಂಟ್ಗೆ ಹೋಗ್ಬೇಕು. ಈಗ ಸಕ್ಕತ್ತಾಗಿರೋ ವ್ಯೂ ತೋರಿಸ್ತೀನಿ ನೋಡಿ. ಸ್ವರ್ಗ ಅಂದ್ರೆ ಏನು ಗೊತ್ತಾ? ಇದು ಈಗ ಇನ್ನು ಗಾಡಿ ಬಂದಿಲ್ಲ ನಮ್ಗೆ. ಗಾಡಿ ಬಂದ್ರೆ ಎಲ್ಲಿಗೆ ಹೋಗ್ತೀವಿ? ಹಿಂಗೆ ಇಟ್ಕೊಂಡು ಕೂಡಲೇ Hello. Hello. ಸಿಲಿಲುಲು. Hello. Hello. ಸಿಲಿಲುಲು. ಆಕ್ಚುಲಿ ಈಗ ನಿಪ್ಪಟ್ಟಿಂದಾದ್ಮೇಲೆ ನಾವು ಹೋಗ್ತಿರೋದು ನಮ್ಮ ಸವಾರಿ ಕ್ಯಾಪ್ಟನ್ ಮುಖಿಯ. ಇದು ಕಾರು ಎಲ್ಲಿದೆ? ಬಾರು 3 ಸ್ಟಾರ್ಟ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನನ್ನ ನೆರಳಿಗೂ ದಾರಿ ಮರೆಯುತ್ತಿದ್ದೆ. ಬಾರೋ ರಣಧೀರ, ನೀನಿದ್ದರೆ ಇಲ್ಲಿಗೆ ಜಯಕಾರ. ಓ ದಿನಕರ, ಡೆಲಿವರಿ ಆಯ್ತಿಲ್ಲ, ಡೆಲಿವರಿ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅದರಲ್ಲಿ ಎಲ್ಲ ತಾಗಿಸಿ ಎಲ್ಲ ಅದು
ಅದ್ರಲ್ಲೇ ತುಂಬಾ ಇದು ಮಾಡಿ ಬಂದು ಫೈನಲಿ ನಾವೀಗ ರೀಚ್ ಆದ್ವಿ. ಸುಮ್ಮನೆ ಕೂತಿರಲ್ಲ. ಎಲ್ಲಿಗೆ ಗೊತ್ತಾ? ಈ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಒಂದು ಬ್ಯೂಟಿಫುಲ್ ವಾಟ್ ಎ ಬ್ಯೂಟಿಫುಲ್ ಹುಡುಗಿ ಶಿವ ಶಿವ. ಏನಮ್ಮ? ಅಲ್ಲಿ ತನಕ ಹೋಗ್ಬೇಕಾ ನಾವು? ಹಾ, ಬಿಸಿಲೇ ಇರಲಿ ಮಳೆಯೇ ಬರಲಿ ಹಾಡಲ್ಲಿ ಮೇಡಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು. ಅವಳೆಲ್ಲಿಗೆ ಹೋಗ್ತಿದ್ದಾಳೆ? ಬಲ್ಲಿಗೆ ಕನ್ನಡಕ ಬಿಸಾಕಿದ್ದಾರೆ. ಇಲ್ಲಿ ನಮ್ದು 2 ಮೊಲ ಮರಿಗಳು ಬರ್ತಿದೆ ನೋಡಿ. ಎಸ್, ಅರ್ಧ ದಾರಿಗೆ ಬಂದಿದ್ದೇವೆ. ನೀವು ಕೂಡ ಚೆನ್ನಾಗಿಲ್ಲ, ಏನು ಮಾಡೋದು ಅದಕ್ಕೆ? ನಿಮ್ಮನ್ನು ಹೊತ್ತು ತಿರುಗಾಡ್ತಿದ್ದೀವಲ್ವಾ, ಅದೇ ಕರ್ಮ ಚಪ್ರಿದು. Sunlight let come, rain let it come, forest mountain. ಸೇಮ್ ಸೇಮ್ ಬಟ್ ಡಿಫರೆಂಟ್. ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ನಾನೇ ಬ್ರೋ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ. ಅಷ್ಟೇ. ಏನಾದರೂ ಮಾತಾಡಿದ್ರೆ ಬೇವರ್ಸಿ ನನ್ನ ಮಕ್ಕಳು ಏನು ಮಾತಾಡ್ತಿಲ್ಲ. ಇಲ್ಲಾದರೆ ಎಲ್ಲ ದಿನ ಮಾತಾಡ್ತಾ ಚೆನ್ನಾಗಿದೆ. ಪಾಯಿಂಟ್ ಸುಸ್ತಾಗಿದೆ ಫುಲ್ಲು. ಇನ್ನೊಂದು ವಿವಿಧ ನೋಡಿ ಗೈಸ್. ಸಾಯಿ ಶ್ರೀಕೃಷ್ಣ ಪರಮಾತ್ಮ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾನೆ. हेलो शिलूलू आज हमारा टीम क्या तरमक्किनी ಪ್ರತೀಕ್ ಇಲ್ಲಿ ಒಂದು ಫೋಟೋ ತೆಗಿಬಾ. ನಾವು ಫುಲ್ ಫೋಟೋ ಶೂಟ್ ಮಾಡಿಸ್ಕೊತಿದೀವಿ ಗೈಸ್. ನೋಡಿ, ಇದು ನಾನು ಈ ಮನೆ ಯಜಮಾಂತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? 2 ನಂದು ಮಕ್ಕಳು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಖಿಲೇಶ್ ಮತ್ತೆ ಪುಕಿಲೇಶ್. ಇವಳಿಗೆ ಮತ್ತೆ ಸ್ವಲ್ಪ ತಿಕ್ಕು. ಅಲ್ಲಿ ಧೀರೇಶ್ ಇದ್ದಾರೆ. ಬಂಗಾರ ಬಾ ಬಂಗಾರ ತೀರವಾ ನೋಡುವಾ. ಗೈಸ್, ನಾವು ಅವಾಗಲೇ ನೋಡಿದ್ವಿ, ಬಂದಾಗ ಸ್ವಲ್ಪ ಆಗಿತ್ತು, ಆಮೇಲೆ ಎಲ್ಲ ಕ್ಲಿಯರ್ ಆಯ್ತು. ಈಗ ನೋಡಿ, ಹಾಲು 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 ಹೇಗಿತ್ತು ವ್ಯೂ ಪಾಯಿಂಟ್? ತುಂಬಾ ಚೆನ್ನಾಗಿತ್ತು. ಆರಾಮ್ಸೆ ನಮಗೆ ಕುತ್ಕೊಂಡು ಫೀಲ್ ಮಾಡ್ಬೋದು. ನೇಚರನ್ನು ಅಯ್ಯೋ, ನೀನೇನು ಫೀಲ್ ಮಾಡ್ಕೊಂಡೆ? ನೇಚರನ್ನು ಫೀಲ್ ಮಾಡಿಕೊಂಡೆ. ಹೌದಾ? ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು, ಮೈಂಡ್ ಎಲ್ಲ ತುಂಬ ರಿಲ್ಯಾಕ್ಸ್ ಆಯಿತು. ನೋಡಿ ಪಾಪ, ನೆನ್ನೆ
ಬಾಟಲ್ ಎಲ್ಲ ಕ್ಲೀನ್ ಮಾಡಿದಂತೆ ಮತ್ತೆ ಬಾಟಲ್ ಕ್ಲೀನ್ ಮಾಡ್ತಿದ್ದಾರೆ. ಬರ್ತೀರಾ ನೋಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಏನಕ್ಕೆ ಪ್ಲಾಸ್ಟಿಕ್ ಹಾಕ್ತೀರಾ ನೋಡಿ, ಈ ತರ ಎಲ್ಲ ಬಿಸಾಕ್ಬಾರ್ದು. ಯಾರೋ ತಿಂದಿದ್ದೀರಿ, ಯಾರು ಯಾಕೆ ಬಿಸಾಕ್ ಹೋಗ್ತೀರಾ? ಇಟ್ಕೊಂಡ್ ಆಗೋದಿಲ್ಲ ಪ್ಲೀಸ್ 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 ಪ್ಲೀಸ್. ಏನ್ ಮಾಡ್ತೀವಿ ನೋಡಿ, ಇಟ್ಕೊಂಡಾದ್ಮೇಲೆ ಮತ್ತೆ ಯಾಕೆ ಬೇಕು ನಿಮ್ಗೆ? ಏನ್ ಮಾಡ್ತಾಳೆ ಅಂತ ಎಷ್ಟು ತನಕ ದೀಪಿಕಾ ಅವರು ಕಸವನ್ನು ಕೈಯಲ್ಲಿ ಹಿಡಿತಾರೆ ಎಂದು ನಾವು ನೋಡೋಣ. ಒಂದು ಚಾಲೆಂಜ್. ಇದನ್ನ ನಾನು ಕೆಳಗಡೆ ತಗೊಂಡೋಗಿ ಬಿಸಾಕ್ತೇನೆ ಗೈಸ್. ಸ್ವಚ್ಛವಾಗಿರ್ಬೇಕು, ಸ್ವಚ್ಛ ಭಾರತ, ಸ್ವಚ್ಛ ನೇಚರ್. ಸಿಟಿಲಿ ಇರೋದಲ್ದೆ ಇಲ್ಲೂ ಬಂದು ಸಾಯಿಸ್ತೀರಾ? ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಕಸ ಬಿಸಾಕಿದ್ನ ಇರ್ತದೆ, ನಂಗೆ ಜೋರು ಉಚ್ಚೆ ಬರ್ತುಂಟು, ಏನ್ ಮಾಡ್ಲಿ? ಉಚ್ಚೆ ಅದು ಏನಾಗಲ್ಲ. ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ. ಅದು ಪ್ಲಾಸ್ಟಿಕ್ ಅಲ್ಲ, ಅದು ನಿಮ್ಗೆ ಡಿಸಾಲ್ವ್ಸ್ ಆಗುತ್ತೆ, ಅದು ಕರಗಿ ಹೋಗುತ್ತೆ. ಇವೆಲ್ಲ ಕರಗಿ ಹೋಗಲ್ಲ. ಪ್ಲಾಸ್ಟಿಕ್ ಇಟ್ಸ್ ಪ್ರಾಬ್ಲಮ್ ಟು ನೇಚರ್. ಯು ಆರ್ ಅ ಬಿಗ್ ಪ್ರಾಬ್ಲಮ್. ನಿಮ್ಮನೆಯಲ್ಲಿ ಹಾಕಿ ನಾವು ಎತ್ತಕೊಂಡು ಹೋಗುದು. ಹೇಳ್ಬೇಕಾ? ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನೆಲ್ಗೆ ಲೈಕ್, ಕಾಮೆಂಟ್, ಶೇರ್ ಮತ್ತೆ ಮಾಡಿ. ಗಂಟೆ ಹೊಡೆಯುವುದನ್ನು ಮರಿಬೇಡಿ. ನೋಡಿ, ಸುಮಾರು ಇವಾಗ 6:53ಕ್ಕೆ ನಾವು ರಿಟರ್ನ್ ಬರ್ತಾ ಇದೀವಿ ಅಲ್ವಾ? ಟೈಮ್ ಈಗ 6:35. ಇಳಿದ್ವಿ, ಫೈನಲ್ ಇಳಿದ್ವಿ ನೋಡಿ. ಕಸ ನಾನು ಇಲ್ಲಿ ತನಕನೂ ತಂದೆ. ನಾನು ಒಂದು ಸತ್ ಪ್ರಜೆ. ನೀವೊಂಥರ ನಮ್ಮ ಈ ಖ್ಯಾತನ ಮಕ್ಕಿಗೆ ಡಸ್ಟ್ಬಿನ್ ಇದ್ದ ಹಾಗೆ, ಎಲ್ಲ ಕಸ ನಿಂಗೆ ಹಾಕಿ ಹೋಗ್ತದೆ. ಓಕೆ ಫ್ರೆಂಡ್ಸ್, ಬಾಯ್. ವಿ ಆರ್ ಲೀವಿಂಗ್ ಖ್ಯಾತನಮಕ್ಕಿ and this is wonderful place. That's all your honor. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಬಾಲಾರ್ತಲಂತೆ ನಂಟಾದರೂ ಮಾಂಗಲ್ಯದಿಂದ. ಹೇಗಿದೆ ಜರ್ನಿ? ಜರ್ನಿ ದೂರಾಟದಲ್ಲಿ. ಕಾಣಿಸ್ತುಂಟು ತಾನೇ ನಿಮ್ಗೆ, ಮತ್ತೆ ಸುಮ್ಮನೆ ಯಾಕೆ ಹೇಳ್ತೀಯಾ? ಹೇಳ್ಬೇಕಾ? ಹೇಳ್ಬೇಡಿ ಪ್ಲೀಸ್. ಗೈಸ್, ನಾವೀಗ 2ನೇ ದಿನ ಎದ್ದು ಹೊರನಾಡು ಹತ್ರ, ತುಂಬಾ ಹತ್ರ ಅಂತ, ಒಂದು 7-6 ಕಿಲೋಮೀಟರ್ಸ್ ಇಲ್ಲಿಂದ 10 ನಿಮಿಷದ ದಾರಿ. ಹಾಗಾಗಿ ಎಲ್ಲ ಬೇಗ ಒಂದು 5:15 ಎದ್ದು ರೆಡಿಯಾಗಿ, ಅಂದರೆ ಈಗ 7:15 ಆದರೂ ಇನ್ನೂ ರೆಡಿ ಆಗಿಲ್ಲ. ನಾವು ರೆಡಿ ಆದವರು ಹೊರಡ್ತಾ ಇದ್ದೀವಿ. ಸೊ ಇದು ನಮ್ಮ ಕತೆ, ನಿಮ್ಮ ಜೊತೆ ಸೀದಾ ನೇಚರ್ ಅಲ್ಲಿ ಯಾರೋ ಹೊಗೆ ಹಾಕಿದ್ದಾರೆ ನೋಡಿ. ಇವನೊಬ್ಬ ಬೇವರ್ಸಿ ನಮ್ಮ ಟ್ರಿಪ್ ಇನ್ನು ಮುಗ್ದಿಲ್ಲ, ಇವತ್ತು ಇನ್ನು ಹೊರಟಿಲ್ಲ. ಎಂತ ಹೇಳ್ತಿದ್ಯಾ? ನೆಕ್ಸ್ಟ್ ಒಂದು 1-2 ತಿಂಗಳಲ್ಲಿ ಇನ್ನೊಂದು ಪ್ಲಾನ್ ಹಾಕುವ ಅಂತ. ಮನುಷ್ಯ ಅದನ್ನು ಸುತ್ತಾ ಇರಬೇಕು, ಗಮ್ಮತ್ ಮಾಡ್ತಾ ಇರಬೇಕು. ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ಗಮ್ಮತ್ ಮಾಡಕ್ ದುಡ್ಡು ಕಾಸು ಅಂತ ಯಾಕೆ ಸಾಯ್ತೀರಾ? ಧರ್ಮಕ್ಕೆ ಎಲ್ಲಾದ್ರೂ ಇದೆಯಾ? ಧರ್ಮಕ್ಕೆ ಏನಾದ್ರು ಕರ್ಕೊಂಡು ಹೋಗ್ತಾರಾ? ಕಾಸು ನಾಳೆ ಬರುತ್ತೆ, ಇವತ್ತು ಹೋಗುತ್ತೆ. ಅಷ್ಟರೊಳಗೆ ನಾವು ಗಮ್ಮತ್ ಮಾಡಬೇಕು. ನಾನು ಇನ್ನು ಮಚ್ಚ ದೇವಸ್ಥಾನಕ್ಕೆ. ಸುಸಂಸ್ಕೃತಿ ಹೆಣ್ಣು ಸಾಂಪ್ರದಾಯಿನಿ ಸುಪ್ಪಿನಿ. ನಾವು ಹೊರನಾಡು ರೀಚ್ ಆದ್ವಿ. ನಾನೊಂದು 10-15 ವರ್ಷ ಆಯಿತು ನಾನು ಇಲ್ಲಿಗೆ ಬಂದು. ನಾನು ಚಿಕ್ಕವಳಿದ್ದಾಗ ಬಂದಿದ್ದು, ಈಗ ಮತ್ತೆ ಹೋಗ್ತಾ ಇದ್ದೀನಿ. ಅನ್ನಪೂರ್ಣಾಂಬಿಕೆ ಇಲ್ಲಿ ನಿಂತ ಚಂದಕ್ಕೆ ನಮಿಸುವರು. ಹೋಗ್ಬಿಟ್ ಬಾ, ಹೋಗಿ ಬಾ, ಮರಳಿ ಬಾ ಗೆಳೆಯ. ನೋಡಿ, ಗಂಡ ಹೆಂಡತಿರು ಟ್ರಿಪ್ಪಿಗೆ ಬರುವಾಗ ಖುಷಿಯಾಗಿ ಬಂದ್ರು. ಜನರೇ, ನನ್ಗೆ ನ್ಯಾಯ ಬೇಕು. ಇಂತ ಒಂದು ಸುಂದರವಾದ ದಷ್ಟಪುಷ್ಟ ಹುಡುಗನಿಗೆ ಈ ತರ ಮೋಸ ಮಾಡ್ತಿದ್ದಾರೆ. ಕ್ಯೂಟ್ ಏಂಜಲ್. ದುಂಪು ಇದು ಒಳ್ಳೆ ನೋಡಿ ಫ್ರೆಂಡ್ಸ್, ಇದು ದಾರಿ ತುಂಬಾ ಕಿರುದಾದಿದೆ. ಅದರಿಂದಾಗಿ ಒಂದು ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ನಮ್ಗೆ ATC ಇಂದ ಸಿಗ್ನಲ್ ಸಿಗ್ಬೇಕು. ಅವಾಗ್ಲೇ ಈ ಫ್ಲೈಟ್ ಗೆ ನಮ್ಗೆ ರನ್ವೇಗೆ, ಯಾಕೆಂದ್ರೆ ಒಂದ್ಸಲ ಸ್ಪೀಡ್ ಪಿಕ್ ಮಾಡಿದ್ರೆ ಸ್ಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರದ್ದು ಫುಲ್ ಟೇಕ್ ಆಫ್ ಆಗಿ ಮೇಲೆ ಹತ್ತಿದ ತಕ್ಷಣ ಇಲ್ಲಿ ಸೊಂಕ ಸ್ಟಾರ್ಟ್ ಮಾಡುದು.
ನೀವ್ ಯಾವಾಗ ಎಷ್ಟು ಮಾತಾಡೋದ್ ಕಲ್ತ್ರಿ ಡಾಕ್ಟ್ರೆ? ನಂಗೆ ಪೈಲಟ್ ಆಗ್ಬೇಕು ಅಂತ ಭಾರಿ ಇಷ್ಟ ಚಿಕ್ಕ ವಯಸ್ಸಲ್ಲಿ. ಚಿಕ್ಕದ್ರಲ್ಲಿ ಕ್ಲಾಸಲ್ಲಿ ಇರ್ಬೇಕಾದ್ರೆ ಟೀಚರ್ಗೆ ಪೇಪರ್ ಪ್ಲೇನ್ ಮಾಡಿ ಬಿಸಾಡ್ತಿದ್ದೆ. ಅವ್ರು ಹಾಗೆ ಹೇಳಿದ್ರು, ನೀನು ಮಗ ಬೆಳೆದ್ಮೇಲೆ ಪೈಲಟ್ ಆಗ್ತೀಯ ಅಂತ. ಪೈಲಟ್ ಆಗ್ಬೇಕು ಅಂತ ಇತ್ತು. ಈಗ ಪೈಲಟ್ ತಗೋತೆ ಬಿಡೋಣ ನಾನು. ಡಿಪ್ರೆಷನ್ ಈಗ ಓಡ್ಸಕ್ಕಾದ್ರು ಅದಕ್ಕೆ ನಂಗೆ ಫ್ಲೈಟ್ ಅಲ್ಲಿ ಹೋಗುದು ಭಾರಿ ಆಸೆ. ಪದ್ಯ ಗಿದ್ಯ ಮಾತಾ ಮಾಡ್ತಾರೆ ಅಂತ ಸಿಂಗರ್. ಬಾಯ್ 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 ಬಾಯ್. ನೋಡಿ ಭಕ್ತಾಭಿಮಾನಿಗಳೇ, ಈ ತರ ಸೂಪಕ್ಕೆ ಈ ತರ ಸ್ವಲ್ಪವಾಗಿ ಮ್ಯಾಂಚೋನಿಂಗೆ ಹಾಕಿ ಕಲಿಸ್ಬೇಕು. ಇಲ್ಲದಿದ್ರೆ ತುಂಬಾ ಬಿಸಿ ಬಿಸಿ ಕುಡಿದ್ರೆ ಬಾಯಿ ಸುಟ್ಟೋಗ್ತದೆ, ಆಮೇಲೆ ಪ್ರಾಣವೈದ್ಯಕ್ಕೆ ಬರ್ಬೇಕಾಗ್ತದೆ. ಒಟ್ಟಿನಲ್ಲಿ ಪ್ರಾಣವೈದ್ಯಕ್ಕೆ ಬರೋ ರೀಸನ್ನೇ ಹೇಳ್ತೀರಾ. ಈ ತರ ಸೇವಿಸಿದರೆ ಆರೋಗ್ಯಕ್ಕೂ ಹಿತಕರ, ಮನಸ್ಸಿಗೂ ಸಂತೃಪ್ತಿಕರ. ನಿಜವಾಗ್ಲೂ ಹೇಗಿದೆ? ಯಾವುದು ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹಾ, ನಂಗೆ ಶೀತ ಎಲ್ಲ ಆಗಿ ಟೇಸ್ಟ್ ಸಹ ಇಲ್ಲ, ಸ್ಮೆಲ್ ಸಹ ಇಲ್ಲ. ಬೆಳ್ಳಕ್ಕಿ ನೋಡಿ ಗಾಯ್ಸ್. ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ ತಂಗಾಳಿ ಹಾಡ ಸೈಕಾಗಿತ್ತು. ಅಯ್ಯೋ ಕ್ರೇಜಿ ಅಲ್ಲ. ಟ್ರಿಪ್ ಹೇಗೆ ಅನ್ನಿಸ್ತ್ರೋ ನಿಮ್ಗೆ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಟ್ರಿಪ್. ಇನ್ನೊಂದು ಸ್ವಲ್ಪ ದುಡ್ಡು ಇದ್ದಿದ್ರೆ, ಇನ್ನೊಂದ್ 2 ದಿನ ಇರ್ತಿದ್ವಿ. ಫ್ರೀ ಇದ್ದಿದ್ರೆ. ಆಮೇಲೆ ಕೆಲ ಬೇವರ್ಸಿಗಳು ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ, ಅಂತವರಿಗೆ ಇಲ್ಲದು ಶಾಪ. ಅವ್ರು ಏನ್ ಅನ್ಕೊಂಡಿರ್ತಾರೆ, ನಮ್ಮನ್ನೇ ಬಿಟ್ಟು ಹೋದ್ರು ಆ ಬೇವರ್ಸಿಗಳು ಅಂತ ಅನ್ಕೋಬೋದಲ್ಲ. ಏನ್ ಅನ್ಕೋಬಹುದು, ಇನ್ನು ಬರ್ಬೇಕಿತ್ತು. ಅವರು ಹೇಳಿದೀವಿ, ರಿಕ್ವೆಸ್ಟ್ ಮಾಡಿದೀವಿ, ಕಾಲು ಹಿಡಿದಿದ್ದೀವಿ, ಕೈ ಹಿಡಿದಿದ್ದೀವಿ. ಇನ್ನೆಂತ ಬ್ಯಾಂಡ್ ವಾದ್ಯ ಬೇಕಾ? ಸೊ ಗೈಸ್, ನಾವು ಕಳಸವನ್ನ ಬಿಟ್ಟು ಮತ್ತೆ ಬೆಂಗಳೂರಿಗೆ ಮರಳುತ್ತಿದ್ದೇವೆ. ಇಟ್ಸ್ ನೈಸ್, ಚೆನ್ನಾಗಿತ್ತು ಗೈಸ್. ಫುಲ್ಲು ಮಳೆ ಬರ್ತಿದೆ, ಜೋರು ಅಂದ್ರೆ ಜೋರು. ರೋಡು ಕಾಣಿಸ್ತಾ ಇಲ್ಲ ನಮ್ಗೆ. ಎಷ್ಟು ಇವ್ರು ಹುಡುಗಿ ಫುಲ್ ಭಯ ಪಟ್ಕೊಂಡಿದ್ದಾಳೆ. ಹುಡುಗ ಕನ್ನಡಕ ಹಾಕೊಂಡು ಕಾರ್ ಓಡಿಸ್ತಿದ್ದಾನೆ, ಭಯ ಬೇರೆ ಆಗ್ತಿದೆ. ಈ ಭಟ್ರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಿದ್ದಾರೆ, ನಾನು ಲಗ್ನ ಮಾಡ್ತಾ ಇದ್ದೀನಿ. ಫುಲ್ಲು ಎಷ್ಟು ಜೋರು ಮಳೆ ಬರ್ತಿದೆ ಅಂದ್ರೆ ಎಲ್ಲರೂ ಸೈಡ್ಗೆ ಹಾಕಿ ನಿಲ್ಸಿದ್ದಾರೆ ಗಾಡಿಗಳೆಲ್ಲ. ನಾವು ಸ್ವಲ್ಪ ಟೈಮ್ ನಿಲ್ಸಿದ್ವಿ, ಬಟ್ ಲೇಟ್ ಆಗುತ್ತೆ ಅಂತ ಹೋಗ್ತಾ ಇದೀವಿ. ಬಟ್ ಎಲ್ಲರೂ ನೋಡಿ ಎಲ್ಲ ಸೈಡ್ಗೆ ಹಾಕಿದ್ದಾರೆ. ಎಷ್ಟು ಗಾಡಿ ಸೈಡ್ಗೆ ಹಾಕಿದ್ದಾರೆ ಅಂದ್ರೆ, ದೇವರೇ ಕಾಪಾಡಪ್ಪ ವಿಠ್ಠಲ 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 ವಿಠ್ಠಲ. ಸೊ ಗೈಸ್, ಮನೆಗೆ ರೀಚ್ ಆದ್ವಿ. ಈಗ ನಮ್ಮ ಅಕ್ಕ ಮತ್ತೆ ಅಣ್ಣನ ಮನೇಲಿ ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಚೇಶು ಬಾಯ್, ಲವ್ ಯು, ಗುಡ್ ನೈಟ್ ಬೇಬಿ. ಬಾಯ್ ಅಪ್ಪನ, ಅವರಿಗೆ ಗುಡ್ ನೈಟ್ ಹೇಳು. ಅವಳೇ ಕೊಡ್ಸ್ಕೊಂಡು ಬಾಯ್ ಮಾಡೋದು. ಓಕೆ ಗೈಸ್, ಇದಾಗಿತ್ತು ನಮ್ಮ ಸಣ್ಣ ಟ್ರಿಪ್ಪಿನ ಕತೆ. ಮತ್ತೆ ಸಿಗುವ. ಬಾಯ್, ಲವ್ ಯು, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ನೈಟ್, ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್ ಬಾಯ್.